ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 11 ಹರ್ಮೆಗೆದೋನ್ ಯುದ್ಧ, ಮಹಾದಿನದ ಕದನ. ಪುಟ 358. ರಾಜಕೀಯ ಊಹಾಪೋಹ. ಆಲೋಚಿಸುವ ಸ್ಥಿತಿಯು ಕ್ರಾಂತಿಕಾರಕ ಹಾದಿಯಲ್ಲಿತ್ತು. ಧರ್ಮದಲ್ಲಿ ಸಾಂಪ್ರದಾಯಿಕ ನಂಬಿಕೆಗಳನ್ನು ಧೈರ್ಯದಿಂದ ಪ್ರಶ್ನಿಸಲಾಯಿತು. ರಾಜಕೀಯ ಊಹಾಪೋಹಗಳು ಸರ್ವವ್ಯಾಪಿಯಾಗಿತ್ತು. ಫ್ರೆಂಚ್ ರಾಜಕೀಯ ತತ್ವಜ್ಞಾನಿ ಮಾಂಟೆಸ್ಕೊ ಎಂಬಾತನು ಆಂಗ್ಲ ಸಂವಿಧಾನದಿಂದ ಪಡೆದ ಸ್ವಾತಂತ್ರ್ಯದ ಬಗ್ಗೆ ಗಮನ ಸೆಳೆದಿದ್ದನು. ವಾಲ್ಟರ್ ಮಾನವ ಹಕ್ಕುಗಳ ಬಗ್ಗೆ ವ್ಯವಹರಿಸಿದ್ದನು. ರುಸ್ಸೇವ್ ಬಹುಮತದ ಸಾರ್ವಭೌಮ ಹಕ್ಕುಗಳ ಬಗ್ಗೆ ಬಹಳಷ್ಟು ಮಾತನಾಡಿದ್ದನು. ಅಮೆರಿಕಾದ ಉದಾಹರಣೆ. ಈ ಎಲ್ಲ ಕಾರ್ಯಭಾರಗಳಿಗೆ ಸೇರಿದಂತೆ ಅಮೆರಿಕಾದ ಕ್ರಾಂತಿಯ ಪ್ರಭಾವ ಮತ್ತು ಅಮೆರಿಕನ್ ಸ್ವತಂತ್ರ ಘೋಷಣೆ, ಅಮೆರಿಕನ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಹಾಗೂ ಅದರೊಡನೆ ಮಾನವ ಹಕ್ಕುಗಳ ಘೋಷಣೆ ಮತ್ತು ಜನರ ಒಪ್ಪಂದ ಹಾಗೂ ಒಪ್ಪಿಗೆಯೊಡನೆ ಸರ್ಕಾರದ ಅಡಿಪಾಯವೂ ಸೇರಿತ್ತು. ಈ ಎಲ್ಲ ಮುನ್ನಡೆಸುವ ಕಾರಣಗಳು ಫ್ರಾನ್ಸ್ನ ಕ್ರಾಂತಿಯ ಭಯೋತ್ಪಾದನೆಯಲ್ಲಿ ಉಚ್ಛ್ರಾಯ ಸ್ಥಿತಿ ತಲುಪಿತು. ಅದರಂತೆ ಬಲವಾದ ಹೋಲಿಕೆ ಇರುವ ಸಮಾನವಾದ ಪರಿಸ್ಥಿತಿಗಳನ್ನು ನಾವೀಗ ನೋಡುತ್ತಿದ್ದೇವೆ. ಅದು ಶೀಘ್ರವಾಗಿ ಮತ್ತು ಖಚಿತವಾಗಿ ಮುಂತಿಳಿಸಿರುವ ಅದೇ ರೀತಿಯ ಫಲಿತಾಂಶವನ್ನು ವಿಶ್ವದಾದ್ಯಂತ ನಡೆಸುವುದಾಗಿದೆ. ಸೌಕರ್ಯಗಳುಳ್ಳ ವರ್ಗಗಳ, ಅಂದರೆ ಕುಲೀನರು ಮತ್ತು ಐಶ್ವರ್ಯವಂತರು ಮತ್ತು ದುಡಿಯುವ ವರ್ಗಗಳ ಮಧ್ಯೆ ಬೆಳೆಯುತ್ತಿರುವಂತಹ ಹಗೆತನವನ್ನು ಗುರುತಿಸಿರಿ. ಜನರ ತಪ್ಪು ಮತ್ತು ಸರಿಗಳ ಬಗ್ಗೆ ವಿವಾದಗಳು ಮತ್ತು ನಾಗರಿಕರ ಮತ್ತು ಕ್ರೈಸ್ತ ಶಾಸನಗಳ ಎರಡರಲ್ಲೂ ಗೌರವವು ಇಳಿತವಾಗುತ್ತಿರುವುದು ಅಲ್ಲದೆ ಜನಪ್ರಿಯ ಆಲೋಚನೆ ಮತ್ತು ಅಭಿವ್ಯಕ್ತಿಯ ಕ್ರಾಂತಿಕಾರಕ ಪ್ರವಾಹವನ್ನು ಗಮನಿಸಿರಿ. ಆಡಳಿತ ಅಧಿಕಾರಗಳ ಮತ್ತು ಸರ್ಕಾರದ ಸಂಸ್ಥೆಗಳ ಮೇಲೆ ಜನಗಳ ಸಮೂಹದಲ್ಲಿ ಹೆಚ್ಚುತ್ತಿರುವಂತಹ ಅಸಂತೃಪ್ತಿ, ಅಮೆರಿಕನ್ ಸ್ವತಂತ್ರ ಘೋಷಣೆ ಮತ್ತು ಅದರೊಡನೆ ಮಾನವ ಹಕ್ಕುಗಳಿಗೆ ಘೋಷಣೆ ಮತ್ತು ಅದರೊಡನೆ ಜನರ ಒಪ್ಪಂದ ಮತ್ತು ಒಪ್ಪಿಗೆಯೊಡನೆ ಸರ್ಕಾರದ ಅಡಿಪಾಯವು ಫ್ರೆಂಚ್ ಜನಸಮೂಹವನ್ನು ಸ್ವತಂತ್ರ ಮತ್ತು ಬಿಡುಗಡೆಗಾಗಿ ಪ್ರಚೋದಿಸಲು ಇಚ್ಛಿಸಿದ್ದರೆ, ಸರ್ಕಾರವು ಜನರಿಂದ ಜನರಿಗಾಗಿ ಎಂದು ಕಳೆದ ಶತಮಾನದಿಂದ ಮತ್ತು ಇಲ್ಲಿ ಆನಂದಿಸಿದ ಸ್ವತಂತ್ರ ಮತ್ತು ಸಮೃದ್ಧಿಯು ಹಳೇ ಪ್ರಪಂಚದ ಜನರ ಮೇಲೆ ತನ್ನ ಪರಿಣಾಮವನ್ನು ಬೀರಿದೆ ಎಂಬುದಕ್ಕೆ ಆಶ್ಚರ್ಯವೆನಿಸದು. ಇತರ ದೇಶಗಳಿಂದ ಈ ದೇಶಕ್ಕೆ ಎಂದಿಗೂ ಮುಂದುವರಿಯುವ ವಲಸೆಯ ಪ್ರವಾಹದ ಪ್ರಯೋಗವು ಇತರ ದೇಶಗಳ ಜನರಿಗೆ ಮಾಡಿರುವ ಪ್ರಭಾವದ ಮತ್ತೊಂದು ಕುರುಹಾಗಿದೆ. ಹಾಗಿದ್ದರೂ ಇಲ್ಲಿನ ಜನರಿಗೆ ತಾವು ಅನುಭವಿಸುತ್ತಿರುವ ಸ್ವತಂತ್ರ ಮತ್ತು ಸಮೃದ್ಧಿಯ ಸಂತೋಷವು ತೃಪ್ತಿದಾಯಕವೆನ್ನುವುದು ಬಹುದೂರ ಎನ್ನುವಂತಿದೆ. ಅವರು ಮತ್ತಷ್ಟು ಉತ್ತಮ ಸ್ಥಿತಿಗಾಗಿ ಹಂಬಲಿಸುತ್ತಾರೆ ಹಾಗೂ ಅದನ್ನು ಸಾಧಿಸಲು ಕ್ರಮಗಳನ್ನು ಹರಸುತ್ತಿದ್ದಾರೆ. ಕ್ರೈಸ್ತ ನಾಡಿನುದ್ದಕ್ಕೂ ಇಲ್ಲಿಗಿಂತ ಬೇರೆಲ್ಲಿಯೂ ಈ ನಿರ್ಧಾರವು ತಾನಾಗಿ ಸಕಾರಾತ್ಮಕವಾಗಿ ಮತ್ತು ಧೈರ್ಯದಿಂದ ಪ್ರತಿಪಾದಿಸುವುದಿಲ್ಲ. ಪ್ರತಿ ಮನುಷ್ಯನು ತನ್ನ ನಿಜವಾದ ಅಥವಾ ಕಲ್ಪಿಸಿಕೊಂಡ ಹಕ್ಕುಗಳನ್ನು ಪ್ರತಿಪಾದಿಸಲು ಎಚ್ಚರಿಕೆಯಿಂದಿರುತ್ತಾನೆ. ಇಲ್ಲಿ ಅಥವಾ ಬೇರೆಡೆ ಯೋಚಿಸುವ ಪ್ರವೃತ್ತಿಯು ಕ್ರಾಂತಿಯ ಪ್ರವಾಹದಲ್ಲಿದೆ ಮತ್ತು ದಿನವೂ ಹೆಚ್ಚುತ್ತಿದೆ. ಫ್ರೆಂಚ್ ಕ್ರಾಂತಿಯು ದಟ್ಟ ಕತ್ತಲಿನ ವಿರುದ್ಧವಾಗಿ ಕೆಲ ಅಂಶ ಬೆಳಕಿಗಾಗಿ ಒಂದು ಹೋರಾಟವಾಗಿತ್ತು. ಬಹಳ ಕಾಲದಿಂದ ಸ್ಥಾಪಿತವಾಗಿದ್ದ ದಬ್ಬಾಳಿಕೆ ವಿರುದ್ಧ ಸ್ವತಂತ್ರ ಭಾವನೆಯನ್ನು ಎಚ್ಚರಿಸುವುದಾಗಿತ್ತು ಮತ್ತು ಬಹಳ ಕಾಲದಿಂದ ಪ್ರೋತ್ಸಾಹಿಸಿರುವ ಮತ್ತು ಪಾಲಿಸಿರುವಂತಹ ನಾಗರಿಕ ಮತ್ತು ಧಾರ್ಮಿಕ ಅಧಿಕಾರಗಳು ಮತ್ತು ಸ್ವಂತದ ಸಂಪತ್ತಿನ ಸ್ವಾಧೀನ ಹಾಗೂ ಸರ್ವಾಧಿಕಾರಕ್ಕೆ ಜನರನ್ನು ತುಳಿಯುವುದಕ್ಕಾಗಿ ಅನುಸರಿಸುತ್ತಿದ್ದ ಹಳೆಯ ತಪ್ಪುಗಳ ಮತ್ತು ಗೊಡ್ಡು ಸಂಪ್ರದಾಯದ ವಿರುದ್ಧವಾಗಿ ಸತ್ಯವನ್ನು ತರುವುದು. ಹಾಗಿದ್ದರೂ ತೋರಿಬರುವಂತಹ ಸ್ವತಂತ್ರವು ನೀತಿವಂತಿಕೆಯಿಂದ ಮಾರ್ಗದರ್ಶಿಸಲ್ಪಡದಿದ್ದರೆ ಮತ್ತು ಸ್ವಂತ ಮನಸ್ಸಿನಿಂದಲ್ಲದಿದ್ದರೆ ಅಪಾಯಕಾರಿಯಾಗಿದೆ. 2 ತಿಮೋಥಿ 1:7. ಅಲ್ಪ ಜ್ಞಾನವು ಖಂಡಿತವಾಗಿ ಆಪತ್ಕಾರಿ.